ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸ್ವಾತಿ ನಕ್ಷತ್ರ, ತುಲಾ ರಾಶಿ ನೋಡ್ಕೊಳ್ಳಿ, ತೆಗೆದು ನೋಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಅವ್ರ ನಕ್ಷತ್ರಗಳು ಗೊತ್ತಿಲ್ಲ, ರಾಶಿಗಳು ಗೊತ್ತಿಲ್ಲ, ಲಗ್ನವೂ ಗೊತ್ತಿಲ್ಲ. ಅಯ್ಯೋ ಏನೋ ಹುಟ್ಟಿದ್ದು ಬಿಡಿ ಸಮಯ ಎಲ್ಲ ಬರ್ಸಿಟ್ಟಿದ್ದಾರೆ ನಮ್ಮ ಅಮ್ಮನವರು, ಇಷ್ಟರಲ್ಲೇ ಇರ್ತಾರೆ ಹೊರತು ಯಾವ್ಯಾವ ಕರ್ಮ ಫಲಗಳು ನಾವು ಯಾವ್ಯಾವ ಮಾಡಿದ್ದೀವಿ, ನಮ್ಮ ವಂಶಜರು ಯಾವಾಗ ಮಾಡಿದ್ದಾರೆ, ಆ ಕರ್ಮ ಫಲಗಳು ಯಾವಾಗ ನಮ್ಮನ್ನು ಹಿಂಬಾಲಿಸ್ತವೆ, ನಾವು ಯಾವಾಗ ಸಿಕ್ಕಾಕೊಳ್ತೀವಿ, ಇದು ಯಾವುದರ ಪರಿವಿಲ್ಲದೆ ಜೀವನ ಮಾಡ್ತಿರ್ತೀರ. ಆದರೆ ಯಾವುದೋ ಒಂದು ಕಾಲಮಾನದಲ್ಲಿ ಅದರ ಪ್ರಭಾವಗಳು ನಮ್ಮನ್ನು ಹಿಂಬಾಲಿಸಿ ನಾವು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಉಟ್ಕೊಂಡಾಗ ಕರೆಗಳು ಮಾಡ್ತೀವಿ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ನನಗೆ ಗೊತ್ತಿರಲಿಲ್ಲ, ಈಗ ಅನುಭವಿಸ್ತಾ ಇದ್ದೀನಿ, ಏನು ಮಾಡಬೇಕು ಅಂತ. ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥ ಮಾರ್ಗದರ್ಶನದಲ್ಲಿ ಮೊದಲನೇ ಭಾಗದಲ್ಲೇ ನಮ್ಮ ಕರ್ಮ ರಹಸ್ಯಗಳನ್ನು ತಿಳ್ಕೊಳ್ತಕ್ಕಂತಹ ಹಲವಾರು ರಹಸ್ಯಗಳು ಅಥವಾ ಹಲವಾರು ಅವಕಾಶಗಳು ನಮ್ಮಲ್ಲಿದ್ದಾವೆ. ಆದರೆ ಇದು ಯಾವುದನ್ನು ತಿಳ್ಕೊಳ್ಳದೆ ನಾವು ಏನೋ ಹುಟ್ಟುಬಿಟ್ಟಿದ್ದೀವಿ, ಎಲ್ಲ ಚೆನ್ನಾಗಿ ನಡೆಯುತ್ತೆ, ಯಾರೇನು ಮಾಡೋಕ್ಕಾಗಲ್ಲ, ದೇವರಿದ್ದಾನೆ ಅಥವಾ ದೇವರಿಲ್ಲ, ನಾನೇ ದೇವರು ಅಂತಕ್ಕಂಥ ಮನೋಭಾವನೆಯಿಂದ ಸಾಕಷ್ಟು ಜನ ಇವತ್ತು ಜೀವನವನ್ನು ಮಾಡ್ತಿದ್ದೀರಿ. ಆದರೆ ಪ್ರಕೃತಿ ಮುಂದೆ ಇದೆಲ್ಲವೂ ಯಾವುದೇ ರೀತಿಯಾದಂತಹ ಮನುಷ್ಯನ ಆಟ ನಡೀತಾ ಇಲ್ಲ, ಕರ್ಮದ ಆಟವೇ ನಡೀತಾ ಇರೋದು. ಇವತ್ತು ಕೊರೋನಾ ಅಂತೇಳಿ ಭಾಳಷ್ಟು ಜನ ಅನುಭವಿಸ್ತಾ ಇದ್ದೀವಿ. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ದಿರತಕ್ಕಂಥದ್ದು ಮಾರ್ಚ್ ಎಂಡ್ ಭಾಗದಿಂದ ಇವತ್ತು ನಾವೆಲ್ಲ ಲಾಕ್ಡೌನಲ್ಲಿ ನರಳ್ತಾ ಇದ್ದೀವಿ. ಯಾಕೆ ನಾವು ಲಾಕ್ಡೌನ್ ನಡೀತಾ ಇದ್ದೀವಿ? ಈಗಾಗಲೇ ಹಿಂದಿನ ಕಾರ್ಯಕ್ರಮ ಹೇಳಿದ್ದೀನಿ, ಯುಗಾದಿ ಸರಿ ಬರಲಿಲ್ಲ, 13ನೇ ಸಂಖ್ಯೆ, 13 ಮಂಗಳವಾರ ಬಂದಿದೆ, ರಾಹು, ಕರೋನಾ ಅಂದರೆ ರಾಹು ದಶೆ, ರಾಹು ದೋಷಗಳನ್ನು, ಕೇತು ದೋಷಗಳನ್ನು, ಶನಿ ದೋಷಗಳನ್ನು, ಶನಿ ದಶೆಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲ ಇಂತಹ ಒಂದು ಅವಘಡಗಳಿಗೆ ಸಿಕ್ಕಾಕೊಳ್ತಿದ್ದೀರಿ. ಎಲ್ಲರೂ ಸಿಕ್ಕಾಕೊಳ್ತಕ್ಕಂತಹ ಪ್ರಮೇಯ ಇಲ್ಲ. ಯಾಕಂದರೆ ಇವತ್ತು ಎಲ್ಲರೂ ಕೂಡ ಒಂದು ಭಯದ ವಾತಾವರಣ ಇದ್ದೀವಿ, ನಾವೆಲ್ಲ ಲಾಕ್ಡೌನ್ಲಿದ್ದೀವಿ. ಆದರೆ ಇದು ಕಾರಣಗಳು ಏನು? ಮನುಷ್ಯನ ಅಥವಾ ಪ್ರಕೃತಿಯ ಅಥವಾ ಗ್ರಾಚಾರವ? ಇದನ್ನು ಯಾರೂ ಅಧ್ಯಯನ ಮಾಡ್ತಕ್ಕಂಥ ಸ್ಥಿತಿಲಿ ಇಲ್ಲ ನಮ್ಮಲ್ಲಿ. ಏನೋ ಬಂದಿದೆ, ಅದರಿಂದ ಎಸ್ಕೇಪ್ ಆಗಬೇಕು, ನಾವು ಸರಿ ಹೋದರೆ ಸಾಕು, ಯಾರು ಏನಾದರೂ ಮಾಡ್ಕೊಳ್ಳಿ. ಅದ್ರ ಹಿಂದಿನ ರಹಸ್ಯಗಳು ಏನು, ಆ ಕರ್ಮಫಲಗಳೇನು ಒಬ್ರಿಗೂ ಗೊತ್ತಾಗ್ತಿಲ್ಲ. ಆದರೆ ವೈದಿಕವಾಗಿ ಮಾಡ್ತಕ್ಕಂಥ ಪರಿಹಾರಗಳು ಹಲವಾರು ಇದ್ದರೂ ಕೂಡ ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಯಾಕಂದರೆ ಧಾರ್ಮಿಕ ಕೇಂದ್ರಗಳನ್ನೆಲ್ಲ ಬಾಗ್ಲಾಕಿಟ್ಟಿದ್ದಾರೆ. ಆಗಿದ್ದಾಗ ಒಂದು ಧರ್ಮ, ಒಂದು ಧಾರ್ಮಿಕ, ಒಂದು ಆಧ್ಯಾತ್ಮಿಕ, ಒಂದು ದೈವ ಅಂತಕ್ಕಂತಹ ಒಂದು ಸಪೋರ್ಟ್ ನಾವು ತೊಗೊಂಡಿಲ್ಲ ಅಂತಂದಾಗ ಕರ್ಮಫಲಗಳನ್ನು ಬರೀ ವೈಜ್ಞಾನಿಕವಾಗಿ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದಾ? ಖಂಡಿತ ಸಾಧ್ಯ ಇಲ್ಲ. ಇವತ್ತು ವ್ಯಾಕ್ಸಿನ್ ಹಾಕೊಂಡ್ರೆ ಎಲ್ರಿಗೂ ಕೂಡ ಕರೋನಾ ಬಂದಿದೆ ಅಂದರೆ ವ್ಯಾಕ್ಸಿನ್ ಕೆಲಸ ಮಾಡ್ತಿದೆಯಾ ಇಲ್ವಾ? ವ್ಯಾಕ್ಸಿನ್ಗಿಂತ ಪವರ್ಫುಲ್ ಆಗಿರ್ತಕ್ಕಂತಹ 2ನೇ ಅಲೆ ಕರೋನಾ ಅಷ್ಟು ಸ್ಟ್ರಾಂಗ್ ಆಗಿದೆಯಾ? ಯಾರಾದರೂ ಇದನ್ನು ಸಂಶೋಧನೆ ಮಾಡ್ತಿದ್ದೀರಾ? ಗೊತ್ತಿಲ್ಲ. ಇನ್ನು 2 ತಿಂಗಳುಗಳ ಕಾಲ ನಾವು ಇದರ ಪರಿಣಾಮವನ್ನು, ಪ್ರಭಾವವನ್ನು ಅನುಭವಿಸ್ಬೇಕಾಗ್ತದೆ. ಇದು ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಕರ್ಮಫಲಗಳ ಬಗ್ಗೆ ನಾವು ಆದಷ್ಟು ಎಚ್ಚರಿಕೆ ತೆಗೆದುಕೊಂಡು ನಾವು ಯಾವ್ಯಾವ ಕರ್ಮಫಲಗಳನ್ನು ಮಾಡಿದ್ದೀವಿ ಅಂತಕ್ಕಂಥ ಬಗ್ಗೆ ಈಗಾಗಲೇ ಅಶ್ವಿನಿ ನಕ್ಷತ್ರದಿಂದ ಸ್ವಾತಿ ನಕ್ಷತ್ರದವರು ಕೂಡ ಹೇಳ್ಕೊಂಬರ್ತಾ ಇದ್ದೀವಿ. ಇವತ್ತು ಸ್ವಾತಿ ನಕ್ಷತ್ರದ ಕರ್ಮಫಲಗಳ ಬಗ್ಗೆ ಮಾತಾಡ್ತೀವಿ. ಎಲ್ಲ ನಕ್ಷತ್ರಗಳು ಕೂಡ ಒಂದು ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ. ಆದರೆ ಕೆಲವೊಂದು ನಕ್ಷತ್ರಗಳು ಅದರದೇ ಒಂದು ಶಾಪಗಳನ್ನ ಹೊತ್ಕೊಂಡು ಹುಟ್ಟಿದ್ದಾವೆ ಅಂತಂದರೆ, ಅಥವಾ ಆ ಶಾಪಕ್ಕೆ, ಆ ಕರ್ಮಕ್ಕೆ ಆ ನಕ್ಷತ್ರಗಳ ಪ್ರಭಾವ ಇದೆ ಅಂತಂದಾಗ ನಾವು ಜಾಗೃತ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. 27 ನಕ್ಷತ್ರಗಳಲ್ಲೇ ನಾವು ಹುಟ್ಟೋದು, ಮತ್ತೆ ಅದು ಪುನರಾವರ್ತನೆ ಆಗ್ತಿರ್ತದೆ. ರೇವತಿ ನಕ್ಷತ್ರ ಆಯಿತು ಅಂದಮೇಲೆ ಮತ್ತೆ ನಾವು ಅಶ್ವಿನಿ ನಕ್ಷತ್ರಕ್ಕೆ ಬರ್ತೀವಿ. ಈ ಥರ ಪುನರಾವರ್ತನೆ ಆಗ್ತಾ ಇರ್ತದೆ. ಆದರೆ ಯಾರು ಯಾವ ನಕ್ಷತ್ರ ಹುಟ್ಟಬೇಕು ಅದು ಮೊದಲೇ ಭಗವಂತ ತೀರ್ಮಾನ ಮಾಡಿರ್ತಾನೆ. ನಮ್ಮ ಇಷ್ಟ ಬಂದಂಗೆ ಸಿಸೇರಿಯನ್ ಮಾಡ್ಕೊಂಡು ಹುಟ್ಟಿಸ್ಕೊಂಡ್ಬಿಟ್ಟಿವಿ, ನಮ್ಮ ಡೇಟಲ್ಲಿ ನಾವು ತೊಗೊಂಡ್ವಿ, ಹಾಗೆ ಈಗ ಅಂತಕ್ಕಂಥದ್ದೆಲ್ಲ ಭ್ರಮೆ. ಆದರೆ ಒಂದೊಂದು ನಕ್ಷತ್ರಗಳು ಇರತಕ್ಕಂತಹ ಹಲವಾರು ಪ್ರಭಾವಗಳನ್ನು ಇವತ್ತು ಭಾಳ ಜನ ಅರ್ಥಕೊಂಡು, ನೀವು ಹೇಳಿದ್ದು ಅಕ್ಷರಃ ಸತ್ಯ, ನಮಗೆ ಇಷ್ಟು ದಿನ ಈ ರಹಸ್ಯಗಳೇ ಗೊತ್ತಿರಲಿಲ್ಲ, ನಾವು ಏನೋ ಕರ್ಮ ಮಾಡಿ ಹುಟ್ಟಿದ್ದೀವಿ, ಅದಕ್ಕೆ ಅನುಭವಿಸ್ತಾ ಇದೀವಿ ಅಂದ್ಕೊಂಡಿದ್ದೀವಿ. ಆದರೆ ಇಂಥದ್ದೇ ಕರ್ಮ, ಇಂಥದ್ದೇ ಶಾಪ ಅಂತ ನಿಮ್ಮ ಕಾರ್ಯಕ್ರಮ ನೋಡಿದ್ರೆ ನಮ್ಗೆ ಗೊತ್ತಾಗಿದ್ದು, ನೀವು ಹೇಳ್ತಾ ವಿಚಾರ ಗೊತ್ತಾಗಿದ್ದು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಬಗೆಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಾ ಮಾತಾಡ್ಕೊಳ್ತಕ್ಕಂತಹ ಮಾತುಗಳು. ಅದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಮನದಲ್ಲಿಟ್ಕೊಂಡು ಇನ್ನು ಮುಂದೆ ಕೂಡ ಆ ಪ್ರಾಬ್ಲಮ್ಗಳು ಅಂದರೆ ಆ ಸಮಸ್ಯೆಗಳು ನಮ್ಮನ್ನು ಹಿಂಬಾಲಿಸಬಾರ್ದು, ನಾವೆಲ್ಲರೂ ಕೂಡ ಸರಿಯಾಗಬೇಕು ಅಂತಕ್ಕಂಥ ಮನೋಭಾವನೆ ಬೆಳೆಸ್ಕೊಂಡು ಇಲ್ಲಿ ಬರ್ತಕ್ಕಂಥ ಹಲವಾರು ವಿಚಾರಗಳನ್ನು, ಅಂದರೆ ಇವತ್ತು ಸ್ವಾತಿ ನಕ್ಷತ್ರರು ಯಾರ್ಯಾರು ನೋಡ್ತಿರೋ ಗೊತ್ತಿಲ್ಲ ನಮಗೆ, ಆದರೆ ಆ ನಕ್ಷತ್ರದವರು ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥ ಒಂದು
ವಿಚಾರವನ್ನು ನೀವು ಮಾಡ್ಕೊಂಡ್ರೆ ಆ ಪುಣ್ಯದ ಫಲ ಕೂಡ ನಿಮಗೆ ಸಿಗ್ತದೆ. ಯಾಕಂದರೆ ಸ್ವಾತಿ ನಕ್ಷತ್ರದವರು ಮಾಡಿರ್ತಕ್ಕಂತಹ ಪಾಪಗಳನ್ನು ಅವರು ಪರಿವರ್ತನೆ ಮಾಡ್ಕೊಂಡ್ರೆ ಆ ಹೇಳಿ ಸರಿ ಮಾಡತಕ್ಕಂಥವ್ರು ಕೂಡ ಆ ಪುಣ್ಯದ ಫಲ ಸೇರ್ತದಂತೆ. ಹಾಗೆ ನಮಗೂ ಕೂಡ ಆ ಪುಣ್ಯದ ಫಲ ಸೇರ್ತದೆ. ಅದರಿಂದ ಇವತ್ತು ಸ್ವಾತಿ ನಕ್ಷತ್ರ ಅಂತಕ್ಕಂತಹ ನಕ್ಷತ್ರ ಬಹಳ ಒಳ್ಳೆಯ ನಕ್ಷತ್ರ, ಬಹಳ ಅದ್ಭುತವಾಗಿರ್ತಕ್ಕಂತಹ, ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಕ್ಷತ್ರ. ಇದು ತುಲಾರಾಶಿಯಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದದಲ್ಲಿ ವಿಂಗಡಣೆ ಆಗಿರ್ತಕ್ಕಂತಹ ಒಂದು ನಕ್ಷತ್ರ. ಈ ನಕ್ಷತ್ರಕ್ಕೆ ಆಂಜನೇಯ ಮತ್ತು ಭೀಮನ ಒಂದು ಕನೆಕ್ಟಿವಿಟಿ ಇದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಸ್ವಾತಿ ನಕ್ಷತ್ರಕ್ಕೆ ಆಂಜನೇಯ ಮತ್ತು ಭೀಮನ ಕನೆಕ್ಟಿವಿಟಿ ಇದೆ. ಆದರೆ ಇಲ್ಲೇನು ಗೊತ್ತಾ, ಆಂಜನೇಯನಿಗಾಗಿರಲಿ ಭೀಮನಿಗಾಗಿರಲಿ ಒಂದು ಶಾಪ ಇದೆ, ಮುನಿಗಳ ಶಾಪ ಇದೆ. ಇದು ಪುರಾಣ ಪುಣ್ಯಕಥೆಗಳಲ್ಲಿ ಭಾಳ ಜನ ಕೇಳಿರ್ಬೋದು. ಆ ಶಾಪ ಇರೋದ್ರಿಂದ ಆಂಜನೇಯನಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಬರೋವರೆಗೂ ತನ್ನ ಬಲ ಏನಂತ ಗೊತ್ತಿರೋದಿಲ್ಲ. ಹಾಗೆ ಭೀಮನಿಗೂ ಒಂದು ಪರ್ಟಿಕ್ಯುಲರ್ ಟೈಮ್ ಬರೋವರೆಗೂ ತನ್ನ ಬಲ, ತನ್ನ ಶಕ್ತಿ ಏನಂತ ಅವನಿಗೆ ಗೊತ್ತೇ ಇರೋದಿಲ್ಲ. ಇದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಇರ್ಬೋದು. ಆ ಸಂದರ್ಭ ಬಂದಾಗ ಮಾತ್ರ ಅವನು ಅಲ್ಲಿ ತನ್ನ ಬಲ ಏನಂತ ಗೊತ್ತಾಗಿ ಅಲ್ಲಿ ವಿಜೃಂಭಿಸನೆ ಹೊರತು ಅಲ್ಲಿವರೆಗೂ ನಾನೊಬ್ಬ ಬಲಶಾಲಿ ಅಂತಕ್ಕಂಥ ಬಗ್ಗೆ ಅವನಿಗೆ ಗೊತ್ತೇ ಇಲ್ಲ. ಇದು ಮುನಿಗಳ ಶಾಪ. ಆಂಜನೇಯ ಸ್ವಾಮಿಗೂ ಸ್ವಾತಿ ನಕ್ಷತ್ರಕ್ಕೂ ಏನು ಸಂಬಂಧ? ಭಾಳ ಜನಕ್ಕೆ ಕುತೂಹಲ ಇರ್ಬೋದು. ಇಲ್ಲಿ ಸಂಬಂಧ ಇದೆ. ಏನು ಸಂಬಂಧ ಅಂದರೆ, ಸ್ವಾತಿ ನಕ್ಷತ್ರ ತುಲಾರಾಶಿ ಅಂತಕ್ಕಂಥದ್ದು ವಾಯುತತ್ವ ಇರತಕ್ಕಂಥ ರಾಶಿ. ವಾಯುಪುತ್ರ ಯಾರು? ಆಂಜನೇಯ. ಆಂಜನೇಯನಿಗೂ ಸ್ವಾತಿ ನಕ್ಷತ್ರಕ್ಕೂ ಇದೇ ಸಂಬಂಧ. ಯಾಕಂದರೆ ಎಲ್ಲದಕ್ಕೂ ಒಂದು ಕನೆಕ್ಟಿವಿಟಿ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಆಯಾ ನಕ್ಷತ್ರಗಳ ಪ್ರಭಾವಗಳು ನಮಗೆ ಗೊತ್ತೇ ಇರೋದಿಲ್ಲ. ಆಗಲೇ ಒಂದು ಮಾತು ಹೇಳಿದೆ ನಿಮಗೆ, ಆಂಜನೇಯನಿಗೆ ಮತ್ತು ಭೀಮನಿಗೆ ತನ್ನ ಬಲ ಕೊನೆಯವರೆಗೂ ಗೊತ್ತಾಗೋದೇ ಇಲ್ಲ ಅಂತೇಳಿ. ಅದೇ ರೀತಿ ಸ್ವಾತಿ ನಕ್ಷತ್ರ ಇರತಕ್ಕಂತಹ ಒಂದು ಬಲ ಅವರಿಗೆ ಗೊತ್ತೇ ಇಲ್ಲ. ನಾನು ಆಗಲೇ ಹೇಳಿದೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತೇಳಿ. ಆದರೆ ಅವರ ಬಲ, ಅವರ ಸ್ಟ್ರೆಂತ್, ಅವರ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ಇವರಿಗೆ ಕರೆಕ್ಟಾಗಿ ಗೈಡ್ ಮಾಡಿದ್ರೆ ಬಹಳ ಅದ್ಭುತವಾದಂತಹ ಒಂದು ಯೋಗವನ್ನು ಇವರು ಪಡ್ಕೊಳ್ಳೋ ಜೊತೆಗೆ ಅದ್ಭುತವಾದ ಸಾಧಕರಾಗ್ತಾರೆ. ಅಂತಂದರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ತಮಗೆ ಏನೂ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಅದೃಷ್ಟವಂತ ಅಂಥೇಳಿ ನಿರ್ಲಿಪ್ತವಾಗಿ ಜೀವನ ಮಾಡ್ತಕ್ಕಂಥವ್ರನ್ನ ನಾವು ಸಮಾಜದಲ್ಲಿ ಭಾಳ ಜನ ನೋಡ್ತೀವಿ. ಅದೇ ನಿನಗೆ ಇಂಥ ತಾಕತ್ತಿದೆ, ಇಂಥ ಶಕ್ತಿ ಇದೆ, ನೀನು ಇದು ಮಾಡೇ ಮಾಡ್ತೀವಿ, ಇದು ಮಾಡಿ ಸಾಧನೆ ಮಾಡ್ತೀವಿ ಅಂತೇಳಿ ಅವಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಸಾಕು, ಅವು ಅದ್ಭುತವಾದಂತಹ ಒಂದು ಸಾಧನೆಯನ್ನು ಮಾಡ್ತಾರಂತಂದರೆ ಇದನ್ನೆಲ್ಲ ತಿಳ್ಕೊಳ್ಳಿ. ಯಾಕಂದರೆ ಚಿಕ್ಕವರು, ದೊಡ್ಡವರು, ಮಧ್ಯಮವರ್ಗದವರು, ಏಜ್ ಆಗಿರ್ತಕ್ಕಂಥವ್ರು ಎಲ್ರಿಗೂ ಈ ಸ್ವಾತಿ ನಕ್ಷತ್ರದ ಪ್ರಭಾವ ಇರ್ತದೆ. ಅಂದರೆ ಯಾರು ಹುಟ್ಟಿದಿರ ಈ ನಕ್ಷತ್ರದಲ್ಲಿ ಅವರಿಗೆ ಒಂದು ಚೂರು ಏನಾದರೂ ಒಂದು ಸ್ವಲ್ಪ ಗೈಡ್ ಮಾಡ್ತು ಅಂದರೆ ಅವರ ಒಂದು ಬಲವನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತದೆ, ಅಥವಾ ಅವರೇ ಅದನ್ನು ರೂಟ್ ಹಾಕೊಳ್ತಾರೆ. ಆದರೆ ಈ ಬಲ ಅವರು ಕಾಣಿಸೋದಕ್ಕೆ ಕಾರಣ ಏನು ಅಂತ ನೀವು ಕೇಳಿದ್ರೆ ಮುನಿಗಳ ಶಾಪ. ಆಂಜನೇಯನಿಗೆ ಮುನಿಗಳ ಶಾಪ ಇರೋದ್ರಿಂದ ಅವನ ಬಲ ಕೊನೆಯವರೆಗೂ ಗೊತ್ತಾಗೋದಿಲ್ಲ. ಹಾಗೆಯೇ ಸ್ವಾತಿ ನಕ್ಷತ್ರಕ್ಕೆ ಗೊತ್ತಾಗೋದಿಲ್ಲ. ಹಾಗಾದರೆ ಸ್ವಾತಿ ನಕ್ಷತ್ರ ಅಂತಕ್ಕಂಥದ್ದು ರಾಹುವಿನ ನಕ್ಷತ್ರ ಅಲ್ವಾ? ಈ ರಾಹುಗೆ ಇಷ್ಟೊಂದು ಪವರ್ಫುಲ್ ಪ್ರಭಾವ ಇದೆಯಾ ಅಂತ ಭಾಳ ಜನ ಕೇಳ್ಬೋದು. ಹೌದು, ಸ್ವಾತಿ ನಕ್ಷತ್ರ, ಆರುದ್ರ ನಕ್ಷತ್ರ, ಶತಭಿಷ ನಕ್ಷತ್ರ, ಈ ಎಲ್ಲ ನಕ್ಷತ್ರಗಳಿಗೆ ಅಧಿಪತಿಯಾಗಿರ್ತಕ್ಕಂಥನು ರಾಹುವೆ. ಆದರೆ ಒಂದೊಂದು ನಕ್ಷತ್ರದ ಪ್ರಭಾವಗಳು ಕೂಡ ಪಾಸಿಟಿವ್ ನೆಗೆಟಿವ್ ಅಂತಕ್ಕಂತಹ ಒಂದು ಪ್ರಭಾವಗಳನ್ನು ಒಳಗೊಂಡಿರೋದ್ರಿಂದ ಸ್ವಾತಿ ನಕ್ಷತ್ರಕ್ಕೆ ಇರತಕ್ಕಂತಹ ರಾಹುವಿನ ಪ್ರಭಾವ ಶನಿಯ ದೋಷವನ್ನು ಒತ್ಕೊಂಡಿರ್ತಕ್ಕಂಥದ್ದು ಅಂತಂದರೆ, ಅಲ್ಲಿಗೆ ಸ್ವಾತಿ ನಕ್ಷತ್ರಕ್ಕೆ ಶನಿಯ ಕರ್ಮಫಲ, ಶನಿಯ ದೋಷ ಇದೆ ಅಂತ ಅರ್ಥ. ನೋಡಿ ಎಲ್ಲಿಂದ ಎಲ್ಲಿಗೆ ಕನೆಕ್ಟಿವಿಟಿ. ಅಲ್ಲಿಗೆ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ ಅಂದರೆ ತುಲಾರಾಶಿ ಯಾರ್ದು? ಶುಕ್ರನದು. ಅಲ್ಲಿಗೆ ಸ್ವಾತಿ ತುಲಾ ಅಂತ ಬಂದಾಗ ಅಲ್ಲಿ ಕನೆಕ್ಟಿವಿಟಿ ಯಾವುದಾಯಿತು, ಸಂಯೋಗ ಯಾವುದಾಯಿತು? ರಾಹು ಮತ್ತು ಶುಕ್ರ. ಅಲ್ಲಿಗೆ ರಾಹು ಮತ್ತು ಶುಕ್ರ ಅಂತಕ್ಕಂಥ ಈ ಕನೆಕ್ಟಿವಿಟಿಗೆ ಒಂದು ಶನಿಯ ಕರ್ಮಫಲ, ಶನಿಯ ದೋಷ ಇದೆ ಅಂತಂದರೆ ಏನು ಮಾಡಿದರು? ಅಂಥ ತಪ್ಪನ್ನು ಏನು ಮಾಡಿದರು ಸ್ವಾತಿ ನಕ್ಷತ್ರದವರು? ಯಾವಾಗ ಮಾಡಿದರು? ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನು, ಪ್ರಭಾವಗಳು ಏನು, ಸಮಸ್ಯೆಗಳೇನು, ಏನು ಅನುಭವಿಸ್ತಾರೆ ಅಂತಂದರೆ ತನ್ನ ಒಂದು ಯೋಗ, ತನ್ನ ಒಂದು ಅದೃಷ್ಟ, ತನ್ನ ಒಂದು ಸಾಧನೆಯನ್ನು
ತಮಗೆ ಗೊತ್ತಿಲ್ಲದೇನೆ ಅವರು ಮರೆ ಮಾಚಿಕೊಂಡು ಅದನ್ನು ಮರೆತು ಬಿಟ್ಟು ಜೀವನ ಮಾಡ್ತಿರ್ತಾರಲ್ಲ, ಅದೇ ಆ ಕರ್ಮಫಲ. ಆದರೆ ಇದರಿಂದ ಇನ್ನೇನೋ ರಹಸ್ಯ ಇರಬೇಕು. ಶನಿ ಮಹಾತ್ಮ, ಶನಿ ಭಗವಾನ್ ಅಷ್ಟು ಈಸಿ ಬಿಡೋನಲ್ಲ ಯಾರನ್ನು. ಅಲ್ಲಿಗೆ ಇವರು ಏನೋ ತಪ್ಪು ಮಾಡಿದ್ದಾರೆ ಅಂತಂದರೆ ಅದು 100%. ಯಾಕಂದರೆ ಯಾವುದೇ ಒಂದು ಗ್ರಹ ಮನುಷ್ಯನ ಜೀವಿತಾವಧಿಯಲ್ಲಿ ಹಿಂಬಾಲಿಸ್ತಿದೆ ಅಂತಂದಾಗ ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಸಂಖ್ಯಾಶಾಸ್ತ್ರ ಆಧಾರದಲ್ಲಿ 4 ಫಾಲೋ ಮಾಡ್ತಾ ಇದೆ, 8 ಫಾಲೋ ಮಾಡ್ತಾ ಇದೆ, 7 ಫಾಲೋ ಮಾಡ್ತಾ ಇದೆ, 9 ಫಾಲೋ ಮಾಡ್ತಾ ಇದೆ, ನನಗೆ ಗೊತ್ತೇ ಇಲ್ಲ ಅಂತ ನಾವು ಮಾತಾಡ್ಕೋತೀವಿ. ನಿಜ ತಾನೇ? ಯಾಕೆ ಆ ಸಂಖ್ಯೆಗಳು ನಿಮ್ಮನ್ನು ಫಾಲೋ ಮಾಡ್ತದೆ? ಆ ಸಂಖ್ಯೆಯಲ್ಲಿರ್ತಕ್ಕಂತಹ ಆ ಗ್ರಹ ದೋಷಗಳು ನಿಮ್ಮನ್ನು ಹಿಂಬಾಲಿಸಿದವೆ, ಅದು ತನ್ನ ಪ್ರಭಾವವನ್ನು ಬೀರ್ತಿರ್ತವೆ. ಅದರಿಂದ ಸಾಕಷ್ಟು ಸಮಸ್ಯೆಗಳಿಗೆ ನೀವು ಒಳಗಾಗಿರ್ತೀರಿ. ಅದು ನಿಮ್ಗೆ ಗೊತ್ತಿರಲ್ಲ, ಏನೋ ನಂಬರ್ ಫಾಲೋ ಮಾಡ್ತಾ ಇದೆ ಅಂದ್ಕೊಂಡ್ಬಿಟ್ಟಿರ್ತೀರ. ಅದು ನಂಬರ್ ಅಲ್ಲ, ಗ್ರಹ, ಭಗವಂತನ ಶಕ್ತಿ. ಅದೇ ರೀತಿ ಒಂದು ನಕ್ಷತ್ರವು ನಿಮಗೆ ಫಾಲೋ ಮಾಡುತ್ತೆ ಅಂತಂದಾಗ ಭಾಳಷ್ಟು ಅದ್ಭುತವಾಗಿ ಫಾಲೋ ಮಾಡ್ತಿರ್ತಕ್ಕಂಥದ್ದು ನಕ್ಷತ್ರಗಳು ಕೂಡ ಒಬ್ಬ ವ್ಯಕ್ತಿಯನ್ನು ಫಾಲೋ ಮಾಡ್ತವೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಕೂಡ ಸ್ವಾತಿ ನಕ್ಷತ್ರದಲ್ಲೇ, ತಿರ್ಗಾ ಮರಣ ಹೊಂದಿದ್ದು ಕೂಡ ಸ್ವಾತಿ ನಕ್ಷತ್ರದಲ್ಲೇ. ಈ ರೀತಿ ಒಂದು ನಕ್ಷತ್ರಕ್ಕೆ ಒಂದು ನಕ್ಷತ್ರ ಕರ್ಮಫಲಗಳು ಫಾಲೋ ಮಾಡ್ತಾ ಇದೆ ಅಂತಂದರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಈ ಕರ್ಮಫಲದ ಹಿಂದಿರ್ತಕ್ಕಂತಹ ಶನಿಯ ದೋಷ, ಶನಿಯ ಶಾಪದ ಮರ್ಮವೇನು ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಇವತ್ತು ಭಾಳಷ್ಟು ಜನ ನಮ್ಮ ಸಾಮಾಜಿಕ ಬದುಕಿನಲ್ಲಿ ನಾವು ನೋಡ್ತೀವಿ, ಒಂದು ಪಂಗಡ, ಒಂದು ಧರ್ಮ, ಒಂದು ಜಾತಿ ಅಂತ ತಗೊಂಡಾಗ ಕೆಲವರು ಭಾಳ ಹೀನಾಯ ಮಾನವಾಗಿ ನೋಡ್ತಕ್ಕಂಥದ್ದು ನೋಡಿದ್ವಿ. ನೀನು ಆ ಜಾತಿ, ನೀನು ಈ ಜಾತಿ, ನೀನು ಕೀಳು ಜಾತಿ, ನೀನು ನಮ್ಮ ಪಂಗಡ ಸೇರಬಾರ್ದು, ನಾವು ಭಾಳ ಶುದ್ಧವಾಗಿದ್ದೀವಿ, ನಾವು ಬಹಳ ಸಂಪ್ರಸರು, ನಾವು ಧರ್ಮಾತ್ಮರು, ನಾವು ದೇವ್ರ ಥರ, ನೀವು ನಮ್ಮ ಎದುರುಗಡೆ ನಿಂತ್ಕೋಬಾರ್ದು, ಕುತ್ಕೋಬಾರ್ದು, ಮುಟ್ಟಬಾರ್ದು, ಮೈಲಿಗೆ ಆಗಿಬಿಡುತ್ತೆ, ದೂರ ನಿಂತ್ಕೋ, ಅದು ನಿಂತ್ಕೋ, ಇದು ನಿಂತ್ಕೋ ಅಂತೇಳಿ ಅಸ್ಪೃಶ್ಯರು ಕಂಡಂಗೆ ಕಾಣ್ತಕ್ಕಂಥದ್ದನ್ನ ನಾವು ಇವತ್ತು ಕೂಡ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೋ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ ತುಂಬ ಹೈಟೆಕ್ ಆಗಿ ಓದ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಕೂಡ ಇವತ್ತು ಕೂಡ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದರೆ ಆ ಜಾತಿನಿಂದನೇ, ಆ ಧರ್ಮನಿಂದನೇ, ಅಥವಾ ಒಬ್ಬರನ್ನ ಅಸ್ಪೃಶ್ಯವಾಗಿ ಕಾಣ್ತಕ್ಕಂತಹ ಒಂದು ಮನೋಭಾವನೆ ಇದೆಯಲ್ಲ, ಇದು ತಪ್ಪೋ ಸರಿನೋ ಅಂತಕ್ಕಂಥದ್ದನ್ನ ನೀವು ಹೇಳಬೇಕು. ಇಲ್ಲ ನಾವು ತುಂಬ ಓದ್ಕೊಂಡ್ಬಿಟ್ಟಿದ್ದೀವಿ ಅಂತ ಭಾಳ ಜನ ಅನ್ಕೊಂಡಿರ್ತಾರೆ. ತುಂಬ ಓದ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತು ಎಷ್ಟು ಮಟ್ಟಿಗೆ ಜಾತಿ ನಿಂದನೆ ಮಾಡ್ತಾರೆ ಅಂತಂದರೆ ಹತ್ರ ಕೂಡ ಸೇರಿಸೋದಿಲ್ಲ. ಆದರೆ ಇವತ್ತು ಒಂದಷ್ಟು ಕೆಲವು ಜಾತಿ ಪಂಗಡಗಳಲ್ಲಿ ಸರಿಯಾದ ಬಿಗಿಯಾದ ಬಂದೋಬಸ್ತ್ ಇರೋದ್ರಿಂದ ಕೆಲವರು ತೋರಿಸ್ಕೊಳ್ಳಲ್ಲ. ಆದರೂ ಕೂಡ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ಹಲವಾರು ಜನ ಇವತ್ತು ಎಷ್ಟು ಮಟ್ಟಿಗಿದ್ದಾರೆ ಅಂತಂದರೆ ಅದನ್ನು ಇವತ್ತು ಕೂಡ ಹೀನಾಯಮಾನವಾಗಿ ಕಾಣ್ತಾರೆ, ಯಾರನ್ನು ಮನುಷ್ಯ ಕಾಣ್ತಾ ಇಲ್ಲ. ಕೆಲವೊಂದು ವರ್ಗ ಮಾತ್ರ, ಎಲ್ಲರೂ ಅಲ್ಲ, ಕೆಲವೊಂದು ವರ್ಗ ಜನ ಬಹಳ ಹೀನಾಯಮಾನವಾಗಿ ಕಾಣ್ತಿದ್ದೀರ. ಹತ್ತು ಕೂಡ ಸೇರಿಸ್ಕೊಳ್ಳೋದಿಲ್ಲ, ಅವ್ರ ಕೆಲಸನೂ ಕೊಡೋದಿಲ್ಲ. ಅವ್ರ ಜಾತಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಕೆಲಸ ಕೊಡ್ತಾರೆ. ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಯಾವುದನ್ನ ಅನ್ಯ ಜಾತಿ ಇದ್ರೆ ಹತ್ರನೂ ಸೇರಿಸೋದು ಅವ್ರು ಸೇರಿಸೋದಿಲ್ಲ. ಅವ್ರವ್ರ ಜಾತಿಗಳನ್ನೇ ಅವರು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇದು ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ವ್ಯವಹಾರ ಕ್ಷೇತ್ರ ಆಗಿರ್ಬೋದು, ಬಿಸ್ನೆಸ್ ಕ್ಷೇತ್ರ ಆಗಿರ್ಬೋದು, ಎಜುಕೇಷನ್ ಕ್ಷೇತ್ರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಅವ್ರನ್ನೇ ಬೆಳೆಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಹೊರತು ಬೇರೆಯವ್ರನ್ನ ಭಾಳ ತಿರಸ್ಕರವಾಗಿ ಅಪಮಾನ ಮಾಡಿಕೊಂಡು, ನಿಂದನೆ ಮಾಡಿಕೊಂಡು, ಜಾತಿವಾದಗಳಲ್ಲಿ ಜಾತಿಗೆ ತಂದಿಟ್ಟು ಜಾತಿವಾದಗಳಲ್ಲಿ ಬೆಂಕಿಯನ್ನು ಹಚ್ಚಿ ಭಾಳಷ್ಟು ತಮಾಷೆ ನೋಡಿಕೊಂಡು ಭಾಳ ಇಕ್ಕೊಂಡು ಭಾಳ ಖುಷಿ ಪಡ್ತಿರ್ತಾರೆ. ಆದರೆ ನಿಮಗದು ಖುಷಿ ಅನ್ನಿಸ್ಬೋದು. ಆದರೆ ಆ ಮಾಡ್ತಕ್ಕಂತಹ ಲೆಕ್ಕಾಚಾರಗಳಲ್ಲಿ ಆ ಒಂದು ಧರ್ಮ ಇನ್ನೊಂದು ಧರ್ಮನ ಎತ್ಕಟ್ಟಿ, ಒಂದು ಜಾತಿ ಇನ್ನೊಂದು ಜಾತಿ ಎತ್ಕಟ್ಟಿ, ಅಲ್ಲಿ ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ ಬೇಳೆ ಬೇಯಿಸ್ಕೊಳ್ತಾರಲ್ಲ, ಆ ಆಪೋಸಿಟ್ಗೆ ಏನಾಗುತ್ತೆ, ಎಷ್ಟು ನೊಂದ್ಕೊಳ್ತಾರೆ, ಎಷ್ಟು ಶಾಪ ಹಾಕ್ತಾರೆ, ಎಷ್ಟು ಕೀಳಾಗಿ ನಮ್ಮನ್ನು ಕಂಡ್ರು ಅಂತ ಅವರು ಕಣ್ಣೀರು ಸುರಿಸ್ತಾರೆ. ಆ ಶಾಪ ಯಾವತ್ತಾದರೂ ಆ ಜಾತಿ ನಿಂದನೆ ಮಾಡಿ ತಿರಸ್ಕಾರ ಮಾಡೋಣ ಬಿಡ್ತದ? ಖಂಡಿತ ಬಿಡೋದಿಲ್ಲ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಭಾಳ ವಿಜೃಂಭಣೆ ಮಾಡ್ತಕ್ಕಂಥದ್ದು ಜಾತಿ ವಿವಾದ. ಇದಕ್ಕೂ ಅದಕ್ಕೂ ಏನು ಸಂಬಂಧ? ನೀವು ಹೇಳಿದ್ದು ನಿಜ, ಕರೆಕ್ಟು. ನಮ್ಮ ಮನೆಗಳು, ನಮ್ಮ ಕುಟುಂಬದಲ್ಲೇ ಇದ್ದಾರೆ, ನಮ್ಮ ಅಕ್ಕಪಕ್ಕದಲ್ಲೇ ಇಂಥ ಜನಗಳಿದ್ದಾರೆ. ಅವ್ರಿಗೆ ತಿಳಿ ಹೇಳೋಕ್ಕೆ ಸಾಧ್ಯನೇ ಆಗೋದಿಲ್ಲ, ಅವ್ರ ಬುದ್ಧಿ ಬಿಡೋದೇ ಇಲ್ಲ. ನೀವು ಹೇಳಿದ್ದೆಲ್ಲ ಕರೆಕ್ಟು. ಭಾಳ ತಿರಸ್ಕಾರ ಮಾಡ್ತಾರೆ. ಆ ಜಾತಿ ಕಂಡ್ರೆ ಆಗಲ್ಲ, ಈ ಜಾತಿ ಕಂಡ್ರೆ ಒಬ್ಬ ಜಾತಿ ತಂದಿಕ್ಕೆ ಬಿಡ್ತಾರೆ, ತಂದಿಕ್ಬಿಟ್ಟು ತಮಾಷೆ ನೋಡ್ತಾರೆ ಅಂತಂದರೆ ಆ ತಂದಿಕ್ಕೂ ತಮಾಷೆ ಅವ್ರಿಗೆ. ಆದರೆ ಆ ನೊಂದು ಬೆಂದು ಆ ಒದ್ದಾಡಿರ್ತಾರಲ್ಲ ಅನ್ಯ ಜಾತಿಯವರು, ಕೀಳು ಜಾತಿಯವರು, ಅವ್ರು ಆಗ್ತಕ್ಕಂಥ ಕಣ್ಣೀರಿನ ಶಾಪವೇ ಸ್ವಾತಿ ನಕ್ಷತ್ರ ಇರ್ತಕ್ಕಂತಹ ಶನಿಯ ಶಾಪ. ಸ್ವಾತಿ ನಕ್ಷತ್ರ ಇರ್ತಕ್ಕಂತಹ
ಅದೇ ಅವರ ಶಾಪ. ಅಂದರೆ ಜಾತಿ ನಿಂದನೆ ಶಾಪವೇ ಈ ಶನಿಯ ಶಾಪ. ಸ್ವಾತಿ ನಕ್ಷತ್ರದವರ ಒಂದು ಕರ್ಮ ಫಲಗಳ ಬಗ್ಗೆ ನಾವು ಹಿಂದಿನ ಭಾಗದಲ್ಲಿ ಮಾತಾಡಿದ್ವಿ. ಮನುಷ್ಯ ಜಾತಿ ಒಂದೇ ಜಾತಿ, ಎಲ್ಲರದು ಮನುಷ್ಯ ಜಾತಿ. ಅದರಲ್ಲಿ ಭೇದ ಭಾವ, ವಿಂಗಡಣೆ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥ ಎಲ್ಲರೂ ಕೂಡ ಶನಿಯ ಶಾಪ ಇದೆ ಅಂತಕ್ಕಂಥದ್ದನ್ನ ಮರಿಬೇಡಿ. ಇದನ್ನು ಇನ್ನು ಮುಂದೆ ಆದರೂ ಬಿಟ್ಟು ಆ ಪಾಪ ಕರ್ಮಗಳು ಮಾಡ್ತಿರ್ತಕ್ಕಂಥವ್ರಿಗೂ ತಿದ್ದಿ ಹೇಳ್ತಕ್ಕಂಥ ಒಂದು ಬದಲಾವಣೆಯನ್ನು ನೀವು ಮಾಡ್ಕೊಳ್ತಾ ಬಂದರೆ ಈ ಶನಿ ಕರ್ಮ ಅಂತಕ್ಕಂಥದ್ದು ಸ್ವಾತಿ ನಕ್ಷತ್ರವನ್ನು ಬಿಡುಗಡೆ ಮಾಡ್ತದೆ. ಒಂದು, ಸ್ವಾತಿ ನಕ್ಷತ್ರದವರು ಭಾಳ ಪವರ್ಫುಲ್ಲು, ಭಾಳ ಟ್ಯಾಲೆಂಟೆಡು, ಅವ್ರ ಶಕ್ತಿ ಅವರಿಗೆ ಗೊತ್ತಿರೋದಿಲ್ಲ ಅಂತ ಹೇಳಿದೆ. ಎಂತಹ ಶತ್ರುಗಳು ಕೂಡ ಮಿತ್ರನಾಗಿ ಮಾಡ್ಕೊಳ್ತಕ್ಕಂಥ ಚಾಕಚಕ್ಯತೆ ಅವ್ರಿಗಿರ್ತದೆ. ಅದಾದಮೇಲೆ ಒಳ್ಳೆಯ ಮಾತುಗಾರಿಗೆ, ವಾಕ್ಚಾತುರ್ಯ, ಮಾತಾಡೋಕ್ಕೆ ಹಿಡ್ಕೊಂಡ್ಬಿಟ್ರೆ ನೋಡಿರ್ಬೋದು, ನೆಂಟರೋ ಅಕ್ಕನೋ ತಂಗಿನೋ ಬಂಧುನೋ ಬಳಗನೋ ಯಾರೋ ಮಾತಾಡೋ ಶುರು ಮಾಡಿದ್ರೆ ಗಂಟೆಗಟ್ಟಲೆ ನಾನ್ ಸ್ಟಾಪಾಗಿ ಮಾತಾಡ್ತಕ್ಕಂಥವ್ರು ಸ್ವಾತಿ ನಕ್ಷತ್ರದವರು. ಇಲ್ಲಿ ಯಾವುದೇ ಆದಂಥ ಒಂದು ಮಾತು ನಮಗೆ ಎಷ್ಟೋ ಕಡೆ ನಮಗೆ ತಿರುಗು ಮುರುಗು ಆಗ್ಬಿಡ್ಬೋದು. ನಮಗೆ ಗೊತ್ತಿಲ್ಲದೆ ನಾವು ಯಾವುದಾದ್ರೂ ಬಾಯಿ ಬಿಟ್ಟು ಹೇಳ್ಬಿಡ್ಬೋದು. ಯಾಕಂದರೆ ಎಷ್ಟೋ ಜನಕ್ಕೆ ತಡ್ಕೊಳಕ್ಕಾಗಲ್ಲ, ಎಷ್ಟು ಬೇಗ ಯಾರಿಗೆ ಹೇಳ್ಬಿಡ್ತೀನೋ ಅಂತಕ್ಕಂಥ ಮನೋಭಾವನೆ ಇರ್ತದೆ. ಅದು ಸ್ವಾತಿ ನಕ್ಷತ್ರದವ್ರಿಗಿರ್ತದೆ. ಅವ್ರು ಅಲ್ಲಿಂದ ತಮ್ಮನಿಗಿಂದ ಅಕ್ಕನಿಗೆ ಹೇಳೋದು, ಅಕ್ಕನಿಂದ ತಮ್ಮನಿಗೆ ಹೇಳೋದು, ಈ ಥರ ಏನೋ ಮಾಡಿ ಇಟ್ಬಿಟ್ಟು ಅಂದ್ಕೊಳ್ಳಿ, ಅವರಿಬ್ಬರು ಅಂಟ್ಕೊಂಡ್ಬಿಡ್ತೈತೆ. ಇವರಿಗೆ ಮಾತಿನ ಚಟ, ಮಾತಾಡಬೇಕು, ನಾನ್ ಸ್ಟಾಪ್ ಮಾತಾಡಬೇಕು. ಆದರೆ ಆ ಮಾತಲ್ಲಿ ನಾವು ಏನು ಮಾತಾಡ್ತೀವಿ ಅದರಿಂದ ಯಾರು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಅದರಿಂದ ಆ ಮಾತನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಅದು ಆರೋಗ್ಯಕ್ಕೆ ಒಳ್ಳೆಯದು, ಸಂಬಂಧಕ್ಕೂ ಒಳ್ಳೆಯದು. ಇದನ್ನೆಲ್ಲ ಅರ್ಥಕೊಳ್ತಕ್ಕಂತಹ ಒಂದು ಬುದ್ಧಿ, ಅಥವಾ ಮಾತಾಡಬೇಕು ಅಂದಾಗ ಏನು ಮಾತಾಡ್ತೀನಿ, ಯಾವ ರಹಸ್ಯವನ್ನು ಮುಚ್ಚಿಡಬೇಕು, ಯಾವ ರಹಸ್ಯವನ್ನು ಹೇಳಬೇಕು ಅನ್ನೋ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇಟ್ಕೋಬೇಕು. ಅದಕ್ಕೆ ಅವ್ರು ಏನು ಮಾತಾಡ್ತಿರೋ ಗೊತ್ತಾಗಲ್ಲ, ಅದಕ್ಕೆ ಬಲ ಗೊತ್ತಾಗಲ್ಲ ಅಂತ ಹೇಳ್ತಾ ಇರೋದು ನಾನು. ಇದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ತಾಯಿ ದುರ್ಗಾದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಒಂದು ಪರಿಹಾರ ಸ್ವಾತಿ ನಕ್ಷತ್ರರಿಗೆ. ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಯಾವಾಗ? ಮಂಗಳವಾರ ಮತ್ತು ಶುಕ್ರವಾರ. ನಾಗದೇವತೆ ಸಂಬಂಧಪಟ್ಟಂತಹ ದೇವತಾ ಆರಾಧನೆಗಳನ್ನು ಸ್ವಾತಿ ನಕ್ಷತ್ರದವರು ಮಾಡಬೇಕು. ಹಾಗೆ ಮಾರುತಿಯನ್ನು ಆರಾಧನೆ ಮಾಡಬೇಕು ಶನಿವಾರ. ಮಾರುತಿಗೆ ಒಂದು 108 ವಡೆಯನ್ನು ಮಾಡಿ ತಗೊಂಡೋಗಿ ಹಾರ ಹಾಕಿ ಪೂಜೆ ಮಾಡೋದ್ರಿಂದ ಸಂಪೂರ್ಣ ಆಂಜನೇಯನ ಒಂದು ವರ ಅಥವಾ ಒಂದು ಅನುಗ್ರಹ ಅಥವಾ ಒಂದು ಆಶೀರ್ವಾದ ಈ ಸ್ವಾತಿ ನಕ್ಷತ್ರದವ್ರಿಗೆ ಇರುತ್ತೆ ಅಂತಂದರೆ ಅದು ಇಡೀ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ, ಯಾವ ಸಮಸ್ಯೆ, ಶನಿಯ ಕರ್ಮ ಅಂತ ಹೇಳಿದಿನಾಗಲೇ, ಶನಿಯ ಕರ್ಮಕ್ಕೆ ರಾಮಬಾಣ, ಆಂಜನೇಯನ ಅನುಗ್ರಹ. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ. ಅಲ್ಲಿಗೆ ಆಂಜನೇಯನ ಆರಾಧನೆಯನ್ನು ಈ ಸ್ವಾತಿ ನಕ್ಷತ್ರದವರು ಮಾಡ್ತಾ ಬಂದರೆ ಶನಿಯ ಕರ್ಮದಿಂದ ಹೊರಗಡೆ ಬರ್ಬೋದು. ತಾಯಿ ದುರ್ಗಾದೇವತೆನ ಆರಾಧನೆ ಮಾಡೋದ್ರಿಂದ ಶನಿಯ ಕರ್ಮದಿಂದ ಹೊರಗಡೆ ಬರ್ಬೋದು. ಎಲ್ಲೇ ಯಾವುದೇ ಜಾತಿ ನಿಂದನೆಯನ್ನು ಮಾಡಬಾರ್ದು. ಆ ಜಾತಿ ಈ ಜಾತಿ ಅಂತ ವಿಂಗಡಣೆ ಮಾಡಬಾರ್ದು, ಡಿವೈಡ್ ಮಾಡಬಾರ್ದು, ಅಕ್ಕಪಕ್ಕದವ್ರಿಗೆ ಹೇಳ್ಕೊಡ್ಬಾರ್ದು, ತೋರಿಸ್ಬಾರ್ದು. ಎಲ್ಲರೂ ಒಂದೇ, ಎಲ್ಲರಲ್ಲೂ ಒಂದು ಭಾವಿಕತೆ ಇರಬೇಕು. ನಾವೆಲ್ಲ ಒಂದೇ ಮನುಷ್ಯ ಜಾತಿ ಅಂತೇಳಿ ಹೋರಾಟವನ್ನು ಮಾಡಬೇಕು. ಎಲ್ಲರನ್ನೂ ಒಂದುಗೂಡಿಸ್ತಕ್ಕಂಥ ಒಂದು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಆಗ ಈ ಶನಿ ದೋಷ ಪರಿವರ್ತನೆ ಆಗ್ತದೆ. ಅದಾದ ಮೇಲೆ ವಿಶೇಷತೆ ತಮಗಿರ್ತಕ್ಕಂಥ ಒಂದು ಟ್ಯಾಲೆಂಟ್, ತಮಗಿರ್ತಕ್ಕಂಥ ಒಂದು ಯೋಗ ಫಲದಿಂದ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಿರಂತರ ಮಾಡ್ತಾ ಇರಬೇಕು. ಸ್ವಾತಿ ನಕ್ಷತ್ರದಲ್ಲಿ ಯಾವತ್ತೂ ಕೂತ್ಕೊಳ್ಳೋಕೆ ಹೋಗಬಾರ್ದು, ಕೆಲಸ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ಕೆಲಸ ಮಾಡ್ತಾನೇ ಇರಬೇಕು. ಸಾಧ್ಯವಾದಷ್ಟು ಪ್ರಯಾಣವನ್ನು ಮಾಡ್ತಾ ಇರಬೇಕು ಸ್ವಾತಿ ನಕ್ಷತ್ರದವರು. ನೋಡಿ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ರಾಹು ಅಂದರೆ ಪ್ರಯಾಣ ಅಂತ ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀನಿ. ರಾಹು ಅಂದರೆ ಪ್ರಯಾಣ. ಅಲ್ಲಿಗೆ ರಾಹು ಒಳಗಡೆ ಇದ್ದಾನೆ ಸ್ವಾತಿ ನಕ್ಷತ್ರ ಮೂಲಕ ಅಂತಂದಾಗ ಪ್ರಯಾಣ ಮಾಡಿದ್ರೆ ರಾಹುವಿಗೆ ತೃಪ್ತಿ ಆಗ್ತದೆ. ನೀವು ಮನೆ ಒಳಗಡೆ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಆ ರಾಹುಗೆ ಏನಾಗುತ್ತೆ, ಅತೃಪ್ತಿ ಆಗ್ತದೆ. ಅದರಿಂದ ಏನಾಗುತ್ತೆ, ಒಂದಷ್ಟು ಮಾನಸಿಕ ವಿಚಲಿತರಾಗ್ತೀರ. ಹೋಗ್ತಾ ಇರಬೇಕು, ಕೆಲಸ ಕಾರ್ಯ ಯಾವ್ದಾರು ಹಚ್ಕೋಬೇಕು, ಯಾವ್ದಾರು ಮಾಡಬೇಕು. ಹೋಗ್ತಾ ಇದ್ರೆ ಈ ಸ್ವಾತಿ ನಕ್ಷತ್ರ ಏನಾಗುತ್ತೆ, ಆಕ್ಟಿವೇಟ್ ಆಗ್ತದೆ. ಯಾವಾಗಲೂ ಒಂದು ನಕ್ಷತ್ರದ ಪ್ರಭಾವಗಳನ್ನು ನಾವು ಹಾಗೆ ಇಟ್ಕೊಳಕ್ಕೆ ಹೋಗಬಾರ್ದು, ಅದನ್ನು ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಮಾಡ್ತಕ್ಕಂಥ ವಿಧಾನಗಳು ಪ್ರಕೃತಿ ನಮಗೆ ಭಾಳ ಸುಲಭವಾಗಿ ಹೇಳ್ಕೊಟ್ಟಿದೆ. ಯಾವ್ಯಾವ ನಕ್ಷತ್ರದವರು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತಕ್ಕಂಥ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾನು ಏನೇನು ಪರಿಹಾರಗಳು ಹೇಳಿದೆ, ಇವೆಲ್ಲ ಆ ಸ್ವಾತಿ ನಕ್ಷತ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂತಹ, ಪ್ರಚೋದನೆ ಮಾಡ್ತಕ್ಕಂತಹ, ಜಾಗೃತಿ ಮಾಡ್ತಕ್ಕಂಥ ಒಂದು ವಿಧಾನ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಎಷ್ಟೋ ನಕ್ಷತ್ರಗಳು ಹುಟ್ಟಿರ್ತಾರೆ, ಸುಮ್ಮನೆ ತಟಸೋ ಕೂತಿರ್ತಾರೆ. ಯಾಕಂದರೆ ಎಷ್ಟೋ ಜನಕ್ಕೆ ರಹಸ್ಯಗಳು ಗೊತ್ತಿಲ್ಲ. ಯಾವಾಗ ಒಂದು ನಕ್ಷತ್ರದ ಪರಿವರ್ತನೆ ಜಾಗೃತಿ ಆಗೋದಿಲ್ಲ, ಆಗ ಅದರ ಒಂದು ಶಕ್ತಿಗಳು ನಮಗೆ ಪ್ರಕಟ ಆಗಲ್ಲ. ಯಾಕಂದರೆ ಎಷ್ಟೋ ಜನ ಎಂತೆಂಥ ಟ್ಯಾಲೆಂಟ್ಗಳು ಇದ್ದಾರೆ, ಎಂತೆಂಥ ಪ್ರತಿಭೆಗಳಿದ್ದಾವೆ ಜಗತ್ತಿನಲ್ಲಿ. ಆದರೆ
ಆದರೆ ನಾವು ಆ್ಯಕ್ಟಿವೇಶನ್ ಮಾಡದಿರೋದ್ರಿಂದ ಸುಮ್ಮನೆ ಆಗ್ತೀವಿ. ನಾವೊಂದು ಕಾರ್ಯ ಮಾಡಿದಾಗಲೇ ಆ ಕೆಲಸ ಎಂಡಾಗ್ತಕ್ಕಂಥ, ಸುಮ್ಮನೆ ಕೂತಿದ್ರೆ ಆ ಕೆಲಸ ಅಲ್ಲೇ ಇರುತ್ತೆ, ನಾವು ಇಲ್ಲೇ ಇರ್ತೀವಿ, ಏನು ಪ್ರಯೋಜನ ಆಗಲ್ಲ. ಹಾಗೆಯೇ ಈ ನಕ್ಷತ್ರದವರು ಕೂಡ ತಮ್ಮ ನಕ್ಷತ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ಹಲವಾರು ವಿಧಿವಿಧಾನಗಳಿದ್ದಾವೆ. ಇಲ್ಲಿ ಹೇಳ್ತಕ್ಕಂಥ ಈ ಸುಲಭ ಸರಳ ವಿಧಾನವನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.